ಎಲ್ರಿಗೂ ನಮಸ್ಕಾರ. ಸೃಷ್ಟಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ನಾವು ಕುವೆಂಪು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿಯ ದಾಖಲಾತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. 2026-27 ಸ್ನಾತಕೋತ್ತರ ಪದವಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ದಾಖಲೆ ಅರ್ಜಿ ಸಲ್ಲಿಸೋದು ಹೇಗೆ, ಅರ್ಜಿ ಸಲ್ಲಿಸೋದಕ್ಕೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಕೊನೆಯ ದಿನಾಂಕ, ದಾಖಲಾತಿ ಹೇಗೆ, ಈ ಎಲ್ಲ ಮಾಹಿತಿಯನ್ನು ನೋಡ್ತಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಕುವೆಂಪು ವಿಶ್ವವಿದ್ಯಾಲಯ ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ. ಇವರಿಂದ ಒಂದು ಅಧಿಕೃತವಾದ ಅಧಿಸೂಚನೆ 25/6/2026 ಹೊರಡಿಸಿರುವಂಥದ್ದು. ಇಲ್ಲಿ ಕೊಡ್ತಾ ಇದ್ದಾರೆ, ವಿಶ್ವವಿದ್ಯಾಲಯ 26-27ನೇ ಸಾಲಿನ ಶೈಕ್ಷಣಿಕ ಸಾಲಿನ ವಿವಿಧ ಸ್ನಾತಕೋತ್ತರ ಪದವಿ, ಸ್ನಾತಕೋತ್ತರ ಡಿಪ್ಲೊಮೊ ಕೋರ್ಸ್ಗಳ ಪ್ರವೇಶಾತಿ ಪ್ರಕಟಣೆ ಕುರಿತು ಅಂತೀನಿ. ಅಂದರೆ ಸ್ನಾತಕೋತ್ತರ ಪದವಿ ಮತ್ತು ಸ್ನಾತಕೋತ್ತರ ಡಿಪ್ಲೊಮೊ, ನೀವು ಆಲ್ರೆಡಿ ಈಗ ಪದವಿನ ಮುಗಿಸಿದ್ದೀರಾ, ಪದವಿ ಮುಗಿಸಿ ಕೆಲವರದ್ದು ರಿಸಲ್ಟ್ ಬಂದಿದೆ, ಕೆಲವರು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಇವರೆಲ್ಲರೂ ಕೂಡ ನೀವು ಸ್ನಾತಕೋತ್ತರ ಪದವಿ ಅಂದರೆ ಮಾಸ್ಟರ್ಸ್ ಡಿಗ್ರಿ, ನೀವು ಈಗ ಬ್ಯಾಚಲರ್ಸ್ ಡಿಗ್ರಿನ ಮುಗಿಸಿ ಮಾಸ್ಟರ್ಸ್ ಡಿಗ್ರಿಗೆ ಕಾಯ್ತಾ ಇದ್ದರೆ ನೀವು ಹೀಗೆ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಓಕೆ, ಕುವೆಂಪು ವಿಶ್ವವಿದ್ಯಾಲಯದಲ್ಲಿ 26-27ನೇ ಸಾಲಿಗೆ ವಿವಿಧ ಸ್ನಾತಕೋತ್ತರ ಪದವಿ, ಸ್ನಾತಕೋತ್ತರ ಡಿಪ್ಲೊಮೊ ಕೋರ್ಸ್ಗಳ ಪ್ರವೇಶಾತಿಗೆ ಅರ್ಹ ಅಭ್ಯರ್ಥಿಗಳಿಂದ ಆಫ್ಲೈನ್ ಮುಖಾಂತರ ಪ್ರವೇಶಾತಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಕೆಳಕಂಡ ಕೋರ್ಸ್ಗಳು ವಿಶ್ವವಿದ್ಯಾಲಯ ಕ್ಯಾಂಪಸ್ ಶಂಕರಘಟ್ಟ, ಸ್ನಾತಕೋತ್ತರ ಕೇಂದ್ರ ಕಡೂರು, ವಿಶ್ವವಿದ್ಯಾಲಯ ಘಟಕ ಕಾಲೇಜು ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ಮಾಣ ಕಾಲೇಜು ಶಿವಮೊಗ್ಗ, ಸಂಯೋಜಿತ ಕಾಲೇಜುಗಳಲ್ಲಿ ಲಭ್ಯವಿರುತ್ತದೆ. ಎಲ್ಲ ಸ್ನಾತಕೋತ್ತರ ಕೋರ್ಸ್ಗಳು CBCS ಸ್ಕೀಮ್ ಮಾದರಿಯಲ್ಲಿ ಇರುತ್ತವೆ. ಅಂದರೆ ಇಲ್ಲಿ ನೀವು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸ್ತಿದ್ದಾರೆ. ಅಂದರೆ ನೀವು ಅರ್ಜಿಯನ್ನು ಇಲ್ಲಿ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಫಿಲಪ್ ಮಾಡಿ ಅಲ್ಲಿ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸುವಂಥದ್ದು, ಅಥವಾ ನೀವು ಪೋಸ್ಟ್ ಮುಖಾಂತರ ಸಲ್ಲಿಸ್ಬೋದು, ಅಥವಾ ನೇರವಾಗಿ ಬೇಕಾದರೂ ಕೂಡ ನೀವು ದಾಖಲಾತಿಗಳನ್ನ ಸೇರಿಸಿ ಅಲ್ಲಿಗೆ ಸಲ್ಲಿಸ್ಬೋದಾಗುತ್ತೆ. ಆಫ್ಲೈನ್ ಮುಖಾಂತರ, ನೆನಪಲ್ಲಿ ಆನ್ಲೈನ್ ಅಲ್ಲ, ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸ್ತಾರೆ. ಇಲ್ಲಿ ಕೋರ್ಸ್ಗಳೆಲ್ಲ ಲಭ್ಯವಿದೆ ಅಂತ ಕೊಟ್ಟಿದ್ದಾರೆ. ಶಂಕರಘಟ್ಟ ಮೈನ್ ಕ್ಯಾಂಪಸ್, ಶಂಕರಘಟ್ಟ ಕುವೆಂಪು ವಿಶ್ವವಿದ್ಯಾಲಯ ಮೈನ್ ಕ್ಯಾಂಪಸ್ ಶಂಕರಘಟ್ಟ, ಶಿವಮೊಗ್ಗ ಜಿಲ್ಲೆ ಇಲ್ಲಿದೆ. ಅದೇ ಸ್ನಾತಕೋತ್ತರ ಕೇಂದ್ರ ಕಡೂರು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ವಿಶ್ವವಿದ್ಯಾಲಯ ಘಟಕ ಕಾಲೇಜು ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ಮಾಣ ಕಾಲೇಜು ಅಂತೇಳಿ, ಇದು ಕೂಡ ಶಿವಮೊಗ್ಗ ಸಿಟಿಯಲ್ಲಿರುವಂತಹ ಸಹ್ಯಾದ್ರಿ ಮತ್ತು ವಾಣಿಜ್ಯ ಕಾಲೇಜು ಅಂತೇಳಿ, ವಾಣಿಜ್ಯ ಮತ್ತು ನಿರ್ಮಾಣ ಕಾಲೇಜು ಶಿವಮೊಗ್ಗ ಇಲ್ಲಿ. ಅದರ ಜೊತೆಯಲ್ಲಿ ಸಂಯೋಜಿತ ಕಾಲೇಜುಗಳಲ್ಲಿ ಲಭ್ಯವಿರುತ್ತೆ. ಸಂಯೋಜಿತ ಕಾಲೇಜುಗಳು ನಿಮಗೆ ಗೊತ್ತಿದೆ, ಡಿಗ್ರಿ ಕಾಲೇಜಸ್ಗಳಲ್ಲೂ ಕೂಡ ಮಾಸ್ಟರ್ ಡಿಗ್ರಿ ಕೋರ್ಸ್ಗಳಿದೆ. ತುಂಬ ಡಿಗ್ರಿ ಕಾಲೇಜುಗಳಲ್ಲಿ ಮಾಸ್ಟರ್ ಡಿಗ್ರಿ ಕೋರ್ಸ್ ಇದೆ, ಅಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ, ಅಲ್ಲಿ ಕೂಡ ಜಾಯ್ನ್ ಆಗಬಹುದಾಗಿದೆ. ಇಲ್ಲಿ CBCS ಅಂದರೆ ಚಾರ್ಜ್ ಸ್ಪೆಸಿಫಿಕ್ ಕ್ರೆಡಿಟ್ ಸಿಸ್ಟಮಲ್ಲಿ ಈ ಕೋರ್ಸ್ ನಡೆಯುತ್ತವೆ ಅಂತೇಳಿ. MBA MCA ಪದವಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರು ನಡೆಸುವ ಸ್ನಾತಕೋತ್ತರ ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ನೀಡಲಾಗುವುದು. ತದನಂತರ ಭರ್ತಿಯಾಗದೆ ಉಳಿಯುವ ಸ್ಥಾನಗಳಿಗೆ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿ ಭರ್ತಿ ಮಾಡಲಾಗುವುದು. ನಿಮಗೆ ಗೊತ್ತಿದೆ, MBA MCA ಕೋರ್ಸ್ಗಳಿಗೆ ನೀವು PGCET ಬರೆದಿದ್ದೀರಾ, ಅಂದರೆ MBA MCAಗೆ ಹೋಗೋ ಆಸಕ್ತಿ ಇರುವಂಥವ್ರು PGCET ಬರೆದಿರ್ತೀರ. ನೀವು PGCET ರ್ಯಾಂಕಿಂಗ್ ಮೂಲಕ ಇಲ್ಲಿ ಸೀಟನ್ನು ಕೊಡ್ತಾರೆ. ಅಕಸ್ಮಾತ್ ಅವೆಲ್ಲ ಸೀಟ್ ಉಳಿತು ಅಂದರೆ, ಫಿಲಪ್ ಆಗದಲ್ಲಿ ಸೀಟ್ ಉಳಿತು ಅಂದರೆ ನೇರವಾಗಿ ಕುವೆಂಪು ವಿಶ್ವವಿದ್ಯಾಲಯ ಕೂಡ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನಡೆಸುತ್ತೆ, ಒಂದು ಪ್ರವೇಶ ಪರೀಕ್ಷೆ ನಡೆಸುತ್ತೆ. ಆ ಮೂಲಕ ನಿಮಗೆ MBA MCA ಸೀಟ್ಗಳು ಕೂಡ ಇಲ್ಲಿ ಅವಕಾಶವಿದೆ. ಓಕೆ, ಯಾವ್ಯಾವ ಕೋರ್ಸ್ಗಳಿದೆ, ಎಲ್ಲೆಲ್ಲಿದೆ ನೋಡ್ತಾ ಹೋಗೋಣ. ಇಲ್ಲಿ ನಿಕಾಯದ ಹೆಸರು, ಸ್ಕೂಲ್ ಹೆಸರು, ವಿಭಾಗದ ಹೆಸರು, ಅವೆಲ್ಲ ಬೇರೆ ವಿಷಯಗಳ ಹೆಸರು ಅಂತ ಹೇಳ್ತಿದ್ದಾರೆ. ನೋಡ್ತಾ ಹೋಗೋಣ. ಕಲಾ ನಿಕಾಯ ಅಂದರೆ ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕೋರ್ಸ್ಗಳಿದೆ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಕೋರ್ಸ್ ಕೊಡ್ತಿದ್ದಾರೆ ಸ್ಕೂಲ್ ಆಫ್ ಲ್ಯಾಂಗ್ವೇಜಸ್ ಆ್ಯಂಡ್ ಲಿಟ್ರೇಚರ್ ಅಂತ ನಿಮಗೆ ಗೊತ್ತಿದೆ. ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್, ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಇದೆ, ಇಂಗ್ಲೀಷ್ ಇದೆ, ಸಂಸ್ಕೃತ. MA ಇನ್ ಕನ್ನಡ, MA ಇನ್ ಇಂಗ್ಲೀಷ್, MA ಇನ್ ಸಂಸ್ಕೃತ್. ಇವು ಮೂರು ಕೋರ್ಸ್ಗಳು ಕೂಡ ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ ಕ್ಯಾಂಪಸ್ಸಲ್ಲಿ ಇರುವಂಥ ಕೋರ್ಸ್ಗಳಿದ್ದಾವೆ. ಅದೇ ಥರ ಸ್ಕೂಲ್ ಆಫ್ ಸೋಷಿಯಲ್ ಸೈನ್ಸಸ್ ಅಂತಲ್ಲಿ ಇಲ್ಲಿ ಯಾವ್ದು ಕೋರ್ಸ್ಗಳಿದೆ ನೋಡ್ತಾ ಹೋಗೋಣ. ಅರ್ಥಶಾಸ್ತ್ರ, MA ಇನ್ ಎಕನಾಮಿಕ್ಸ್, ಇತಿಹಾಸ ಮತ್ತು ಪ್ರಾಕ್ತನಶಾಸ್ತ್ರ, MA ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಅಂತೇಳಿ, ಪತ್ರಿಕೋದ್ಯಮ ಮತ್ತು ಸಂವಹನ, MA ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಷನ್ ಅಂತೇಳಿ, ರಾಜ್ಯಶಾಸ್ತ್ರ, MA ಇನ್ ಪೊಲಿಟಿಕಲ್ ಸೈನ್ಸ್, ಸಮಾಜಶಾಸ್ತ್ರ, MA ಇನ್ ಸೋಷಾಲಜಿ, ಸಮಾಜ ಕಾರ್ಯ, MSW. ಆಯಿತಾ, ಇಷ್ಟು ಕೋರ್ಸ್ಗಳು ಕಲಾ ನಿಕಾಯದಲ್ಲಿ ಇರುವಂಥದ್ದು. ಅದೇ ಥರ ವಾಣಿಜ್ಯ ನಿಕಾಯದಲ್ಲಿರುವಂಥ ಕೋರ್ಸ್ಗಳು ಸ್ಕೂಲ್ ಆಫ್ ಬಿಸ್ನೆಸ್ ಸ್ಟಡೀಸ್ ಅಂತಲ್ಲಿ, ಇಲ್ಲಿ ವಾಣಿಜ್ಯ ಶಾಸ್ತ್ರ MCOM ಕೋರ್ಸ್ ಇದೆ, ನಿರ್ವಹಣಾ ಶಾಸ್ತ್ರ ಮ್ಯಾನೇಜ್ಮೆಂಟ್ ಸ್ಟಡೀಸಲ್ಲಿ MBA ಇದೆ, MBA ಮಾನವ ಸಂಪನ್ಮೂಲ ನಿರ್ವಹಣೆ, MBA ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಕೂಡ ಇಲ್ಲಿ ಮೇನ್ ಕ್ಯಾಂಪಸ್ ಇರುವಂಥದ್ದು. ಅದೇ ಥರ ಪ್ರವಾಸೋದ್ಯಮ ನಿರ್ವಹಣೆ, MBA ಟೂರಿಸಮ್ ಆ್ಯಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್, ಈ ಕೋರ್ಸ್ಗಳು ಕೂಡ ಇಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಮೇನ್ ಕ್ಯಾಂಪಸ್ಸಲ್ಲಿದೆ. ಅದೇ ಥರ ಶಿಕ್ಷಣ ನಿಕಾಯದಲ್ಲಿ ಸ್ಕೂಲ್ ಆಫ್ ಎಜುಕೇಷನಲ್ಲಿ ಶಿಕ್ಷಣ MED ಅಂದರೆ MIT ಮಾಸ್ಟರ್ ಆಫ್ ಎಜುಕೇಷನ್ ಕೋರ್ಸ್ ಇದೆ. ಅದೇ ಥರ ದೈಹಿಕ ಶಿಕ್ಷಣದಲ್ಲಿ MPD ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಷನ್, ಅದೇ ಥರ BPD ಬ್ಯಾಚಲರ್ ಆಫ್ ಫಿಸಿಕಲ್ ಎಜುಕೇಷನ್ ಕೂಡ ಇದೆ. ಇಲ್ಲಿ BPD ಮಾಡೋದಕ್ಕೆ ನೀವು ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ. ನೆನಪಿರಲಿ, ಎಲ್ಲ ಕೋರ್ಸ್ಗಳು ಕೂಡ M ಇಂದ ಸ್ಟಾರ್ಟ್ ಆಗಿದೆ. ಇದು ಬ್ಯಾಚಲರ್ ಆಫ್ ಡಿಗ್ರಿ, ಇದು ಕೂಡ ನೀವು ಡಿಗ್ರಿ ಎಲಿಜಿಬಲ್ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಕೂಲ್ ಆಫ್ ಬಯೋಸೈನ್ಸಸ್ ಅಂತೇಳಿ, ಇಲ್ಲಿ ಅನ್ವಯಿಕ ಸಸ್ಯಶಾಸ್ತ್ರ ಅಂತೇಳಿ MSc ಸಸ್ಯಶಾಸ್ತ್ರ ಕೊಡ್ತಾ ಇದ್ದಾರೆ. ಅನ್ವಯಿಕ ಪ್ರಾಣಿಶಾಸ್ತ್ರ MSc ಝುವಾಲಜಿ ಇದೆ. ಜೈವಿಕ ತಂತ್ರಜ್ಞಾನ MSc ಬಯೋಟೆಕ್ನಾಲಜಿ ಇದೆ. ಸೂಕ್ಷ್ಮ ಜೀವಾಣುಶಾಸ್ತ್ರ MSc ಮೈಕ್ರೋಬಯಾಲಜಿ. ಈ ಥರ ವನ್ಯಜೀವಿ ಮತ್ತು ನಿರ್ವಹಣೆ ಅಂತೇಳಿ MSc ವನ್ಯಜೀವಿ ಮತ್ತು ನಿರ್ವಹಣೆ ಕೋರ್ಸ್ಗಳು ಕೂಡ ಇದೆ. ಅದೇ ಥರ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿರುವಂತಹ ಮತ್ತೊಂದು ಸ್ಕೂಲ್ ಇದೆ, ಸ್ಕೂಲ್ ಆಫ್ ಕೆಮಿಕಲ್ ಸೈನ್ಸಸ್ ಅಂತೇಳಿ. ಇಲ್ಲಿ ಜೀವರಸಾಯನಶಾಸ್ತ್ರ MSc
ಜೀವರಸಾಯನಶಾಸ್ತ್ರ ಇದೆ, ಆಹಾರ ತಂತ್ರಜ್ಞಾನ MSc ಫುಡ್ ಟೆಕ್ನಾಲಜಿ ಇದೆ, ರಸಾಯನಶಾಸ್ತ್ರ MSc ಕೆಮಿಸ್ಟ್ರಿ ಇದೆ, ಔದ್ಯೋಗಿಕ ರಸಾಯನಶಾಸ್ತ್ರ MSc ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಕೋರ್ಸ್ ಇದೆ, ಔಷಧೀಯ ರಸಾಯನಶಾಸ್ತ್ರ MSc ಮೆಡಿಕಲ್ ಕೆಮಿಸ್ಟ್ರಿ ಕೂಡ ಇದೆ ಅಂತೇಳಿ. ಓಕೆ, ಅದೇ ಥರ ಸ್ಕೂಲ್ ಆಫ್ ಜಿಯಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೈನ್ಸಲ್ಲಿ ಅನ್ವಯಿಕ ಭೂವಿಜ್ಞಾನ MSc ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಅಂತೇಳಿ, MSc ESRM ಅಂತೇಳಿ ಈ ಕೋರ್ಸ್ಗಳು ಕೂಡ ಇದೆ. ಅದೇ ಥರ ಪರಿಸರ ವಿಜ್ಞಾನದಲ್ಲಿ MSc ಪರಿಸರ ವಿಜ್ಞಾನ ಕೋರ್ಸ್ಗಳು ಕೂಡ ಇದೆ. ಇದು MS ಸ್ಕೂಲ್ ಆಫ್ ಜಿಯಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೈನ್ಸಲ್ಲಿ ಇರುವಂಥದ್ದು. ಅದೇ ಥರ ಸ್ಕೂಲ್ ಆಫ್ ಫಿಸಿಕಲ್ ಸೈನ್ಸಸ್ಸಲ್ಲಿ ಇಲ್ಲಿ ಯಾವ ಕೋರ್ಸ್ ಇದೆ ನೋಡ್ತಾ ಹೋಗೋಣ. ಗಣಕ ವಿಜ್ಞಾನ MSc ಗಣಕ ವಿಜ್ಞಾನ, MSc ಕಂಪ್ಯೂಟರ್ ಸೈನ್ಸ್ ಇದೆ, MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೂಡ ಇದೆ. ಅದೇ ಥರ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ MSc ಎಲೆಕ್ಟ್ರಾನಿಕ್ಸ್ ಇದೆ. ಗ್ರಂಥಾಲಯ ಮಾಹಿತಿ ತಂತ್ರಜ್ಞಾನ ವಿಜ್ಞಾನದಲ್ಲಿ MLAC ಮಾಸ್ಟರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಕೋರ್ಸ್ ಇದೆ. ಅದೇ ಥರ ಗಣಿತಶಾಸ್ತ್ರ MSc ಮ್ಯಾಥಮೆಟಿಕ್ಸ್ ಇದೆ, ಭೌತಶಾಸ್ತ್ರ MSc ಫಿಸಿಕ್ಸ್ ಇದೆ. ಆಯಿತಾ, ಇದಿಷ್ಟು ಕೂಡ ಸ್ಕೂಲ್ ಆಫ್ ಫಿಸಿಕಲ್ ಸೈನ್ಸಲ್ಲಿರುವಂಥ ಕೋರ್ಸ್ಗಳಾಗುತ್ತೆ. ಅದೇ ಥರ ಇದಿಷ್ಟು ಕೂಡ ಮೇಲೆ ಹೇಳಿದ ಎಲ್ಲ ಕೋರ್ಸ್ಗಳು ಕೂಡ ಸ್ನಾತಕೋತ್ತರ ಮೈನ್ ಕ್ಯಾಂಪಸ್ ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ ಶಿವಮೊಗ್ಗ ಜಿಲ್ಲೆ ಇರುವಂಥ ಕೋರ್ಸ್ಗಳು. ಅದೇ ಥರ ಸ್ನಾತಕೋತ್ತರ ಕೇಂದ್ರ ಕಡೂರು ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಇರುವಂತಹ ಕ್ಯಾಂಪಸ್ ಒಂದು ಸೆಂಟರ್ ಇದೆ, PG ಸೆಂಟರ್ ಇದೆ. ಅಲ್ಲಿರುವಂತಹ ಕೋರ್ಸು ವಾಣಿಜ್ಯ ನಿಕಾಯದಲ್ಲಿ ವಾಣಿಜ್ಯಶಾಸ್ತ್ರ MCom ಕೋರ್ಸ್ ಇದೆ. ಅದೇ ಥರ ನೆಕ್ಸ್ಟು ಕುವೆಂಪು ವಿಶ್ವವಿದ್ಯಾಲಯ ಘಟಕ ಕಾಲೇಜುಗಳಲ್ಲಿ ಲಭ್ಯವಿರುವಂತಹ ಕೋರ್ಸ್ಗಳು, ಇದು ಕೂಡ ಘಟಕ ಕಾಲೇಜುಗಳು ಮೇನ್ ಕ್ಯಾಂಪಸ್ ಥರನೇ ಎಲ್ಲ ಅವಕಾಶಗಳು ಕೂಡ ಇದೆ ಇಲ್ಲಿ. ಅದೇ ಥರ ಯಾವ ಕೋರ್ಸ್ ಇದೆ ನೋಡಿ ತಗೋಣ. ಅಲ್ಲಿ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ಮಾಣ ಕಾಲೇಜು ಶಿವಮೊಗ್ಗ ಸಿಟಿಯಲ್ಲಿರುವಂತಹ ಕಾಲೇಜಿದು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಮೈನ್ ಕ್ಯಾಂಪಸ್ ಸಿಟಿ, ಶಿವಮೊಗ್ಗ ಸಿಟಿಯಲ್ಲಿರುವಂತಹ ಕಾಲೇಜು ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ಮಾಣ ಕಾಲೇಜು. ಇಲ್ಲಿ ವಾಣಿಜ್ಯ ನಿಕಾಯದಲ್ಲಿ ವಾಣಿಜ್ಯಶಾಸ್ತ್ರ MCom ಕೋರ್ಸ್ ಇದೆ, ನಿರ್ವಹಣಾ ಶಾಸ್ತ್ರದಲ್ಲಿ MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ 2 ಕೋರ್ಸ್ ಇದೆ, ವಾಣಿಜ್ಯ ಮತ್ತು ನಿರ್ಮಾಣ ಕಾಲೇಜು ಶಿವಮೊಗ್ಗದಲ್ಲಿ. ಅದೇ ಥರ ಸ್ನಾತಕೋತ್ತರ ಡಿಪ್ಲೊಮೊ ಕೋರ್ಸ್ಗಳು ಇಲ್ಲಿ PG ಡಿಪ್ಲೊಮೊ ಇನ್ ಪ್ರಾಕೃತಿಕ ಶಾಸ್ತ್ರ ಮತ್ತು ವಸ್ತು ಸಂಗ್ರಹಾಲಯ, ಇತಿಹಾಸ ಮತ್ತು ಪ್ರಾಕೃತಿಕ ಶಾಸ್ತ್ರ ವಿಭಾಗದಿಂದ ಇದೆ. ಆಯಿತಾ, PG ಡಿಪ್ಲೊಮೊ ಇನ್ ಆರ್ಕಿಯಾಲಜಿ ಆ್ಯಂಡ್ ಮ್ಯೂಸಿಯಮ್ಸ್ ಅಂತ ಹೇಳಿ ಇಲ್ಲಿ ಇತಿಹಾಸ ಮತ್ತು ಪ್ರಾಕೃತಿಕ ಶಾಸ್ತ್ರ ವಿಭಾಗದಲ್ಲಿರುವಂಥವು. ಅದೇ ಥರ PG ಡಿಪ್ಲೊಮೊ ಇನ್ ಯೋಗ ದೈಹಿಕ ಶಿಕ್ಷಣ ವಿಭಾಗದಿಂದ PG ಡಿಪ್ಲೊಮೊ ಇನ್ ಯೋಗ ಕೋರ್ಸ್ಗಳು ಕೂಡ ಇದೆ. ಇದು ಕೂಡ ಒಂದು ಆಡೆಡ್ ಅಡ್ವಾಂಟೇಜ್ ನಿಮಗೆ. ನೀವು ಸ್ನಾತಕೋತ್ತರ ಪದವಿ ಮಾಡ್ತಾನೆ ಜೊತೆಯಲ್ಲಿ ಈ 2 ಕೋರ್ಸ್ಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಹೋಗುತ್ತೆ. ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ, ಭಾಷಾ ವಿಷಯಗಳಿಗೆ ಸಂಬಂಧಿಸಿದಂತೆ ಕನಿಷ್ಠ 5 ಮತ್ತು ಉಳಿದ ವಿಷಯಕ್ಕೆ ಸಂಬಂಧಿಸಿದ 15 ವಿದ್ಯಾರ್ಥಿಗಳ ಪ್ರವೇಶಾತಿ ಕಡ್ಡಾಯವಾಗಿರುತ್ತದೆ. ಒಂದು ವೇಳೆ ಇದಕ್ಕಿಂತ ಕಡಿಮೆ ಪ್ರವೇಶಾತಿಗಳಾದಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳನ್ನು ಸನಿಹವಿರುವ ಬೇರೆ ಕೇಂದ್ರಗಳಿಗೆ ಅಥವಾ ವಿದ್ಯಾರ್ಥಿಗಳು ಬೇರೆ ಯಾವುದೇ ಕೇಂದ್ರಗಳಿಗೆ ವರ್ಗಾವಣೆ ಇಚ್ಛಿಸಿದಲ್ಲಿ ವರ್ಗಾವಣೆ ಮಾಡಲಾಗುವುದು. ಅಂತಹ ವಿದ್ಯಾರ್ಥಿಗಳು ಒಂದು ವೇಳೆ ಪ್ರವೇಶಾತಿ ರದ್ದತಿಗಿಚ್ಛಿಸಿದಲ್ಲಿ ಅವರುಗಳು ಪಾವತಿಸುವ ಶುಲ್ಕವನ್ನು UGC ನಿಯಮಾವಳಿಯನ್ನು ಹಿಂಪಾವತಿಸಲಾಗುವುದು. ಈ ಥರ ಆಗೋದಿಲ್ಲ, ನೆನಪಿರಲಿ ನಿಮಗೆ ಒಂದು ಕೊಡ್ತಾ ಇದ್ದಾರೆ. ಮಿನಿಮಮ್ ಈಗ ಭಾಷಾ ವಿಷಯಗಳಂತ ಕೊಟ್ಟಿದ್ದೀವಿ ನಾವು ಲ್ಯಾಂಗ್ವೇಜಸ್ ಆ್ಯಂಡ್ ಲಿಟ್ರೇಚರ್ ಅಂತೇಳಿ, ಆ ಕೋರ್ಸ್ಗಳಿಗೆ ಮಿನಿಮಮ್ 5 ಜನನಾದರೂ ಅಡ್ಮಿಷನ್ ಆಗಲೇಬೇಕಾಗುತ್ತೆ. 5ಕ್ಕಿಂತ ಕಡಿಮೆ ಅಡ್ಮಿಷನ್ ಆಯಿತು ಅಂದರೆ ನಿಮಗೆ ಹತ್ತಿರದಲ್ಲಿರುವಂಥ ಯಾವುದೋ ಕಾಲೇಜಿಗೆ ನಿಮ್ಮ ಅಡ್ಮಿಷನ್ ಸಮೇತ ವರ್ಗಾವಣೆ ಮಾಡ್ತಾರೆ. ಅಥವಾ ನೀವು ಬೇಡ ಅಂದರೆ ಅಡ್ಮಿಷನ್ ಕೂಡ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇದೆ. ಅದು ಫೀಸ್ ಕೂಡ ರಿಫಂಡ್ ಆಗುತ್ತೆ ಆ್ಯಸ್ ಪರ್ ದಿ UGC ರೂಲ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಅದೇ ಥರ ನೀವು ಬೇರೆ ಕೋರ್ಸ್ಗಳಿಗೆ ಮಾಸ್ಟರ್ ಡಿಗ್ರಿ ಬೇರೆ ಕೋರ್ಸ್ಗಳಿದೆ, ಲ್ಯಾಂಗ್ವೇಜಸ್ ಬಿಟ್ಟು ಬೇರೆ ಕೋರ್ಸ್ಗಳಿಗೆ ಅದರಲ್ಲಿ ಮಿನಿಮಮ್ 15 ಅಡ್ಮಿಷನ್ ಆಗಬೇಕಾಗಿದೆ. 15 ಜನಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಅಡ್ಮಿಷನ್ ಆದರೆ ಆ ಕೋರ್ಸಿನ ವಿದ್ಯಾರ್ಥಿಗಳನ್ನು ಕೂಡ ಹತ್ತಿರವಂಥ ಯಾವುದೋ ಸೆಂಟ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ನೀವು ಕೇಳಿದಂಥ ಯಾವುದಾದ್ರು ಸೆಂಟ್ರಿಗೆ ವರ್ಗಾವಣೆಯನ್ನು ಕೂಡ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಥವಾ ಬೇಡ ಅಂದರೆ ಕ್ಯಾನ್ಸಲ್ ಕೂಡ ಮಾಡ್ಕೋಬೋದಾಗುತ್ತೆ. ಓಕೆ, ಫೀಸ್ ರಿಫಂಡ್ ಆಗುತ್ತೆ. ಇಲ್ಲಿ ಸಂಯೋಜಿತ ಕಾಲೇಜುಗಳು ಅಂತೇಳಿ, ಆಯಿತಾ, ಇಲ್ಲಿ ಯಾವ ಕೋರ್ಸ್ಗಳಿದ್ದಾವೆ ನೋಡ್ತಾ ಹೋಗೋಣ, ಎಲ್ಲೆಲ್ಲಿದೆ ಅಂತೇಳಿ. ಓಕೆ, ಇಲ್ಲಿ 2 ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿದೆ ಕುವೆಂಪು ವಿಶ್ವವಿದ್ಯಾಲಯ, ಇಲ್ಲಿ ಶಿವಮೊಗ್ಗ ಮತ್ತು ಕಡೂರು ಅಂತೇಳಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ಕಾಲೇಜುಗಳಲ್ಲಿ ಯಾವ ಕೋರ್ಸ್ಗಳಿದೆ ಅಂದರೆ ಡಿಗ್ರಿ ಕಾಲೇಜಸ್ ಇದೆ. ಆಯಿತಾ, ನೋಡ್ತಾ ಹೋಗೋಣ ಏನು ಕೋರ್ಸ್ ಇದೆ ಅಂತೇಳಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿವಮೊಗ್ಗ, ಇಲ್ಲಿ MCom ವಾಣಿಜ್ಯಶಾಸ್ತ್ರದಲ್ಲಿ ಇಲ್ಲಿ ಮಂಜೂರಾದ ಪ್ರವೇಶಾತಿ ಮಿತಿ 60 ಸೀಟ್ಗಳಿಗೆ ಇಲ್ಲಿ ಅವಕಾಶ ಇದೆ. MCom ಅಲ್ಲಿ GFGC ಶಿವಮೊಗ್ಗ. ಆಯಿತು, ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಸಾಗರ, ಇಲ್ಲಿ MCom ವಾಣಿಜ್ಯಶಾಸ್ತ್ರ ಮತ್ತು MCom ಗಣಿತಶಾಸ್ತ್ರ ಅಂತಾರೆ. ಅಂದರೆ MCom ಕಾಮರ್ಸಲ್ಲಿ MCom ಇದೆ. ಅದೇ ಥರ ಮ್ಯಾಥಮೆಟಿಕ್ಸ್ ಕೋರ್ಸ್ ಇದೆ, ಇಲ್ಲಿ 40 ಇಂಟೆಕ್ ಇದೆ ವಾಣಿಜ್ಯಶಾಸ್ತ್ರಕ್ಕೆ, ಅದೇ ಥರ 20 ಮ್ಯಾಥಮೆಟಿಕ್ಸ್ ಇಂಟೆಕ್ ಇದೆ. ಅದೇ ಥರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೀರ್ಥಹಳ್ಳಿ, ಇಲ್ಲಿ MCom ವಾಣಿಜ್ಯಶಾಸ್ತ್ರ ಕೋರ್ಸ್ ಇದೆ, ಇಲ್ಲಿ 20 ಇಂಟೆಕ್ ಇದೆ. ಅದೇ ಥರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರ, ಇಲ್ಲಿ 2 ಕೋರ್ಸ್ಗಳನ್ನ ಕೊಡ್ತಾ ಇದ್ದಾರೆ, MA ಅರ್ಥಶಾಸ್ತ್ರ ಮತ್ತು MA ಕನ್ನಡ ಅಂತೇಳಿ. MA ಅರ್ಥಶಾಸ್ತ್ರಕ್ಕೆ 20 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ, MA ಕನ್ನಡಕ್ಕೆ 20 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಮೇನ್ ನೋಡ್ತಾ ಹೋಗೋಣ, ಇದು ಮೈನ್ ಸೆಂಟ್ರ್ ಪ್ಲೇಸ್ ಶಿಕಾರಿಪುರ ಇದೆ, GFGC ಶಿಕಾರಿಪುರ, ಇಲ್ಲಿ MA ಕನ್ನಡ MA ಕೋರ್ಸ್ ಇದೆ. ಅದೇ ಥರ ಮುಂದೆ ನೋಡ್ತಾ ಹೋದರೆ ಸರ್ MV ಸರ್ಕಾರಿ ಕಲಾ ಮತ್ತು ವಾಣಿಜ್ಯ ಕಾಲೇಜು ಭದ್ರಾವತಿಯಲ್ಲಿರುವಂತಹ ಕಾಲೇಜು ಸರ್ MV ಸರ್ಕಾರಿ ಕಲಾ ಮತ್ತು ವಾಣಿಜ್ಯ ಕಾಲೇಜು. ಇಲ್ಲಿ MA ಇತಿಹಾಸ ಕೋರ್ಸ್ ಇದೆ, ಇಲ್ಲಿ 20 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. MA ಅರ್ಥಶಾಸ್ತ್ರ ಎಕನಾಮಿಕ್ಸ್ ಇದೆ, 20 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. MA ರಾಜ್ಯಶಾಸ್ತ್ರ, ಇಲ್ಲಿ ಕೂಡ 20 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಇಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ 3 ಕೋರ್ಸ್ಗಳಿದ್ದಾವೆ. 20 ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅದೇ ಥರ
ಸರ್ವೆ ಸರ್ಕಾರಿ ವಿಜ್ಞಾನ ಕಾಲೇಜು ಬೊಮ್ಮನಕಟ್ಟೆ ಭದ್ರಾವತಿ ಇರುವಂತಹ ಮತ್ತೊಂದು ಕಾಲೇಜು ವಿಜ್ಞಾನ ಕಾಲೇಜು ಆಯಿತಾ. ಇಲ್ಲಿ MSc ರಸಾಯನಶಾಸ್ತ್ರ 20 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. MSc ಔದ್ಯೋಗಿಕ ರಸಾಯನಶಾಸ್ತ್ರ 30 ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಓಕೆ, ಮುಂದೆ ನೋಡ್ತಾ ಹೋದರೆ ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜು ಶಿವಮೊಗ್ಗ, ATNCC ಕಾಲೇಜು ಶಿವಮೊಗ್ಗ. ಇಲ್ಲಿ MCom ವಾಣಿಜ್ಯ ಶಾಸ್ತ್ರ, ನಿಮಗೆ MCom ಮಾಡೋದಕ್ಕೆ ಒಂದು ಒಳ್ಳೆ ಕಾಲೇಜು ಅಂತ ಅಂದ್ಕೊಂಡು MCom ವಾಣಿಜ್ಯ ಶಾಸ್ತ್ರ ಇಲ್ಲಿದೆ. ATNCC ಕಾಲೇಜು ಶಿವಮೊಗ್ಗ, ಇಲ್ಲಿ 25+25 ಸೀಟನ್ನು ಕೊಡ್ತಾ ಇದ್ದಾರೆ. ಇದು ಕೂಡ ಒಂದು ಒಳ್ಳೆ ಕಾಲೇಜ್ ಇದೆ. ನೀವು MComಗೆ ಸೇರೋದಾದ್ರೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಇಟ್ಕೋಬೋದು. ಅದೇ ಥರ PS ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಶಿವಮೊಗ್ಗ, ಇದು ಕೂಡ ಒಂದು ಒಳ್ಳೆಯ ಕಾಲೇಜ್ ಇದೆ. ಇದನ್ನು ಕೂಡ ನೋಡ್ಕೋಬೋದಾಗುತ್ತೆ. ಇಲ್ಲೂ ಕೂಡ MCom ಕೋರ್ಸ್ ಇದೆ. ವಾಣಿಜ್ಯ ಶಾಸ್ತ್ರದಲ್ಲಿ 20+20 ಸೀಟ್ಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅದೇ ಥರ ಕುಮದ್ವತಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರದಲ್ಲಿರುವಂತಹ ಮತ್ತೊಂದು ಕಾಲೇಜು. ನಾವು ಡಿಗ್ರಿ ಕಾಲೇಜ್ GFGC ಶಿಕಾರಿಪುರ ನೋಡ್ತಾ ಹೋದ್ವಿ. ಅಲ್ಲಿ 2 ಮಾಸ್ಟರ್ ಡಿಗ್ರಿ ಕೋರ್ಸ್ಗಳಿವೆ, MA ಎಕನಾಮಿಕ್ಸ್, MA ಕನ್ನಡ. ಅದೇ ಥರ ಮತ್ತೊಂದು ಶಿಕಾರಿಪುರದಲ್ಲಿರುವಂಥ ಕಾಲೇಜು ಕುಮದ್ವತಿ ಪ್ರಥಮ ದರ್ಜೆ ಕಾಲೇಜು. ಇಲ್ಲಿ MCom ವಾಣಿಜ್ಯ ಶಾಸ್ತ್ರ, MCom ಕೋರ್ಸ್ ಮಾಸ್ಟರ್ ಆಫ್ ಕಾಮರ್ಸ್ ಇದೆ. ಇಲ್ಲಿ ಕೂಡ 20+20 40 ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಅದೇ ಥರ ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಶಿವಮೊಗ್ಗ ಅಂತೇಳಿ ಕಟೀಲ್ ಅಶೋಕ್ ಪೈ ಕಾಲೇಜ್ ಕೂಡ ಇದೆ. ಇಲ್ಲಿ MSc ಮನಃಶಾಸ್ತ್ರ, MSc ಸೈಕಾಲಜಿ ನೀವು ಅಡ್ಮಿಷನ್ ಆದರೆ ಇದೊಂದು ಒಳ್ಳೆ ಕಾಲೇಜಸ್ ಇದೆ ಅಂತ ಅಂದ್ಕೊಳ್ಳೋಣ. ಇದು 20+20 ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಓಕೆ, ಇವಿಷ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಡಿಗ್ರಿ ಕಾಲೇಜಸ್ ಇರುವಂತಹ ಮಾಸ್ಟರ್ ಡಿಗ್ರಿ ಕೋರ್ಸ್ಗಳು. ಅದೇ ಥರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಇದೆ ನೋಡ್ತಾ ಹೋಗೋಣ. IDSC ಸರ್ಕಾರಿ ಕಾಲೇಜು ಚಿಕ್ಕಮಗಳೂರು ಅಂತೇಳಿ. ಇಲ್ಲಿ MA ಕನ್ನಡ, ಇಲ್ಲಿ 30 ವಿದ್ಯಾರ್ಥಿಗಳ ಅವಕಾಶ ಇದೆ. MA ಇಂಗ್ಲೀಷ್ 20 ವಿದ್ಯಾರ್ಥಿಗಳ ಅವಕಾಶ ಇದೆ. MA ಇತಿಹಾಸ 20 ವಿದ್ಯಾರ್ಥಿಗಳ ಅವಕಾಶ ಇದೆ. MA ಅರ್ಥಶಾಸ್ತ್ರ 30 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. MCom ವಾಣಿಜ್ಯ ಶಾಸ್ತ್ರ 40 ವಿದ್ಯಾರ್ಥಿಗಳ ಅವಕಾಶ ಇದೆ. MSc ಪ್ರಾಣಿಶಾಸ್ತ್ರ ಝೂಲಾಜಿ ಅಂತ ಅಂದ್ಕೊಂಡು 25 ವಿದ್ಯಾರ್ಥಿಗಳ ಅವಕಾಶ ಇದೆ. MSc ಸಸ್ಯಶಾಸ್ತ್ರ, MSc ಬಾಟ್ನಿ, ಇಲ್ಲಿ 25 ವಿದ್ಯಾರ್ಥಿಗಳ ಅವಕಾಶ ಇದೆ. MSc ಕೆಮಿಸ್ಟ್ರಿ ರಸಾಯನಶಾಸ್ತ್ರ, ಇಲ್ಲಿ 40 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. IDSC ಸರ್ಕಾರಿ ಕಾಲೇಜು ಚಿಕ್ಕಮಗಳೂರಿನ ವಿದ್ಯಾರ್ಥಿಗಳಿದ್ದಾರೆ. ಒಂದು ಚಿಕ್ಕಮಗಳೂರು ಸಿಟಿಲಿರುವಂತಹ ಒಂದು ಕಾಲೇಜ್ ಆಗಿದೆ. ಇದಕ್ಕೂ ಕೂಡ ನೀವು ಅಡ್ಮಿಷನ್ ತಗೋಬೋದು. ಓಕೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು NR ಪುರ, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ NR ಪುರ. ಇಲ್ಲಿ MCom ವಾಣಿಜ್ಯ ಶಾಸ್ತ್ರ ಮಾಸ್ಟರ್ ಆಫ್ ಕಾಮರ್ಸ್ ಇದೆ. ಇಲ್ಲಿ 20 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಅದೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಡೂರು, ಆಯಿತಾ. GFGC ಕಡೂರು, ಇಲ್ಲಿ MA ಕನ್ನಡಕ್ಕೆ 20 ವಿದ್ಯಾರ್ಥಿಗಳ ಅವಕಾಶ ಇದೆ. MA ರಾಜ್ಯಶಾಸ್ತ್ರಕ್ಕೆ 20 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. MA ಸಮಾಜಶಾಸ್ತ್ರಕ್ಕೆ 20 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. MA ಅರ್ಥಶಾಸ್ತ್ರಕ್ಕೆ 20 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. MCom ವಾಣಿಜ್ಯ ಶಾಸ್ತ್ರಕ್ಕೆ 30 ವಿದ್ಯಾರ್ಥಿಗಳ ಅವಕಾಶ ಇದೆ. MSc ಮ್ಯಾಥಮೆಟಿಕ್ಸ್ಗೆ 20 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಡೂರು. ಓಕೆ, ಅದಾದ ನಂತರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಪ್ಪ, ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಮತ್ತೊಂದು ಕಾಲೇಜು ಗೌರ್ಮೆಂಟ್ ಡಿಗ್ರಿ ಕಾಲೇಜ್, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಕೊಪ್ಪ. ಇಲ್ಲಿ MCom ಮಾಸ್ಟರ್ ಆಫ್ ಕಾಮರ್ಸ್ ವಾಣಿಜ್ಯ ಶಾಸ್ತ್ರ, ಇಲ್ಲಿ 30 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. MES ಮಹಿಳಾ ಕಾಲೇಜು ಚಿಕ್ಕಮಗಳೂರು, ಇದು ಕೂಡ ಚಿಕ್ಕಮಗಳೂರು ಸಿಟಿಯಲ್ಲಿರುವಂತಹ ಮತ್ತೊಂದು ಕಾಲೇಜ್ ಆಗಿದೆ. MCom ವಾಣಿಜ್ಯ ಶಾಸ್ತ್ರ ಮಾಸ್ಟರ್ ಆಫ್ ಕಾಮರ್ಸ್ ಇಲ್ಲಿದೆ. 25+25 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಓಕೆ, ಇದಿಷ್ಟು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಡಿಗ್ರಿ ಕಾಲೇಜಲ್ಲಿರುವಂತಹ ಮಾಸ್ಟರ್ ಡಿಗ್ರಿ ಕೋರ್ಸ್ಗಳ ಬಗ್ಗೆ ಮಾಹಿತಿ ಆಗುತ್ತೆ. ಓಕೆ, ಪ್ರವೇಶಾತಿಗೆ ಸಂಬಂಧಿಸಿದಂಥ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸ್ನಾತಕೋತ್ತರ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿ ಅರ್ಜಿಯನ್ನು ಆಫ್ಲೈನ್ ಮುಖಾಂತರ ಆಹ್ವಾನಿಸಿದ್ದು, ತದನಂತರ UUCMS ಸಮಗ್ರ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಣಾ ವ್ಯವಸ್ಥೆ ಪೋರ್ಟಲ್ ಮೂಲಕ ಪ್ರವೇಶಾತಿನ ಅಪ್ಲೋಡ್ ಮಾಡಲಾಗುತ್ತೆ. ನೀವೀಗ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅದಾದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ UUCMSಗೆ ಅಪ್ಲೋಡ್ ಮಾಡ್ತಾರೆ, ಅಥವಾ ನೀವೇ ಮಾಡಿಸೋದಕ್ಕೂ ಕೂಡ ಇನ್ಫಾರ್ಮೇಷನ್ ಕೊಡ್ತಾರೆ. ನೀವೇನಾದ್ರಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವು ಫಸ್ಟ್ ಅಪ್ಲಿಕೇಶನ್ ಹಾಕಿ ಅಡ್ಮಿಷನ್ ತಗೊಳ್ಳಿ. ಓಕೆ, ವಿಶ್ವವಿದ್ಯಾಲಯ ಆವರಣ ಶಂಕರಘಟ್ಟ ಸ್ನಾತಕೋತ್ತರ ಕೇಂದ್ರ ಕಡೂರು, ವಿಶ್ವವಿದ್ಯಾಲಯ ಘಟಕ ಕಾಲೇಜು ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ಮಾಣ ಕಾಲೇಜಿನಲ್ಲಿ ಲಭ್ಯವಿರುವ ಕೋರ್ಸ್ಗಳಿಗೆ ಪ್ರವೇಶಾತಿ ಪಡೆಯಲು ಇಚ್ಛಿಸುವ ವಿದ್ಯಾರ್ಥಿಗಳು ಕುವೆಂಪು ವಿಶ್ವವಿದ್ಯಾಲಯ ವೆಬ್ಸೈಟ್ ಕುವೆಂಪು www.kuempu.ac.in ನಿಂದ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿ ಮತ್ತು ಸಂಬಂಧಪಟ್ಟ ದಾಖಲೆಗಳನ್ನು ಸ್ನಾತಕೋತ್ತರ ವಿಭಾಗಗಳಿಗೆ ಖುದ್ದು ಕಡ್ಡಾಯವಾಗಿ ಸಲ್ಲಿಸುವುದು ಅಂತೇಳಿ. ಅಂದರೆ ನೇರವಾಗಿ ನೀವು ಅಪ್ಲಿಕೇಶನ್ನ ಕೊಡಬೇಕಾಗತ್ತೆ. ನೀವು ಯಾವ ಕಾಲೇಜಿಗಾದರೂ ಅಡ್ಮಿಷನ್ ಆಗಿ ನೀವು ನೇರವಾಗಿ ಆ ಡಿಪಾರ್ಟ್ಮೆಂಟಿಗೆ, ಶಂಕರಘಟ್ಟದಲ್ಲಿರುವಂತಹ ಮೇನ್ ಕ್ಯಾಂಪಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಲೇಬೇಕಾಗತ್ತೆ. ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕೆ ವೆಬ್ಸೈಟ್ ಬ್ಲಾಗ್ಸನ್ನು ಕೊಟ್ಟಿದ್ದಾರೆ, www.kuempu.ac.in. ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ನೀವು ಅರ್ಜಿನ ಡೌನ್ಲೋಡ್ ಮಾಡಿಕೊಂಡು ನೇನು ಫಿಲಪ್ ಮಾಡಿ ದಾಖಲೆಗಳ ಸಮೇತ ವಿಭಾಗಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಶುಲ್ಕವನ್ನು ಕೊಡ್ತಾ ಇದ್ದಾರೆ ನೋಡ್ತಾ ಹೋಗಿ. 600 ರೂಪಾಯಿ ಶುಲ್ಕವನ್ನು ಕೊಡ್ತಾರೆ. ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ, ಜನರಲ್ ಕ್ಯಾಟಗರಿ ಯಾರು ಇದ್ದೀರೋ ಅವರಿಗೆ 600 ರೂಪಾಯಿ. ಅಂದರೆ ಜನರಲ್ ಕ್ಯಾಟಗರಿ ಜೊತೆಗೆ OBCನೂ ಕೂಡ ಸೇರುತ್ತೆ. ನೆನಪಿಲ್ಲಿ 2A 2B 3A 3B ಇವರೆಲ್ಲ ಕೂಡ ಇವರೆಲ್ಲರಿಗೂ ಸೇರಿ 600 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ. ಇವರೇ ಏನು ನೆಕ್ಸ್ಟು 300 ರೂಪಾಯಿ ಶುಲ್ಕ SC ST ಪ್ರವರ್ಗ 1ರ ವಿದ್ಯಾರ್ಥಿಗಳಿಗೆ ಅಂತೇಳಿ. 300 ರೂಪಾಯಿ ಶುಲ್ಕ SC ST ಪ್ರವರ್ಗ 1, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ವಿದ್ಯಾರ್ಥಿಗಳಿಗೆ ಏನು 300 ರೂಪಾಯಿ ಶುಲ್ಕವನ್ನು ಪಾವತಿಸಿದ್ದಾರೆ. ಹೆಚ್ಚುವರಿ ಅರ್ಜಿ ಸಲ್ಲಿಸಲು ಯಾವುದೇ ಶುಲ್ಕ ಪಾವತಿಸುವಂತಿಲ್ಲ. ಪ್ರತಿ ಹೆಚ್ಚುವರಿ ಅರ್ಜಿಯೊಂದಿಗೆ ಮೂಲ ಅರ್ಜಿ ಶುಲ್ಕ ರಸೀದಿಯನ್ನು ಜೆರಾಕ್ಸ್ ಪ್ರತಿಯನ್ನು ಲಗತ್ತಿಸುವುದು ಕಡ್ಡಾಯವಾಗಿರುತ್ತದೆ. ಅಂದರೆ
ನೀವು ಒಂದಕ್ಕಿಂತ ಹೆಚ್ಚು ಕೋರ್ಸ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರಾ ಅಂದರೆ ನೀವು ಪದವಿಲೀಗ ನೀವು NEP ಸಿಲೆಬಸ್ಸಲ್ಲಿದ್ದರೆ ನಿಮಗೆ 2 ಅವಕಾಶಗಳಿರುತ್ತೆ. ನೀವು ಹಿಸ್ಟ್ರಿ ಸೋಷಾಲಜಿ ತಗೊಂಡಿದ್ದೀರಾ, ಹಿಸ್ಟ್ರಿ ಎಕನಾಮಿಕ್ಸ್ ತಗೊಂಡಿದ್ದೀರಾ ಅಥವಾ ಪೊಲಿಟಿಕಲ್ ಸೈನ್ಸ್ ಸೋಷಾಲಜಿ ಅಂದರೆ ಇದು ಎರಡೂ MA ಮಾಡೋದಕ್ಕೆ ಅವಕಾಶ ಇದೆ. ನೀವು ಎರಡಕ್ಕೂ ಅಪ್ಲಿಕೇಶನ್ ಹಾಕ್ಬೋದು. ನೀವು MA ಮಾಡೋದು ಒಂದೇ ಸಬ್ಜೆಕ್ಟ್ ಆದರೂ ಕೂಡ ಒಂದು ಚಾನ್ಸ್ ನೋಡೋಣ ಅಂತೇಳಿ ಎರಡಕ್ಕೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ, ಆಯಿತಾ. ಆದರೆ ನೀವು ಅದಕ್ಕೇನು ಪ್ರತ್ಯೇಕವಾಗಿ ಶುಲ್ಕವನ್ನು ಪಾವತಿಸೋಂಗಿಲ್ಲ. ನೀವು ಅರ್ಜಿ ಕಟ್ಟಿದ್ರಲ್ಲ ಆ ಶುಲ್ಕದ ಜೆರಾಕ್ಸ್ ಪ್ರತಿಯನ್ನು ಮತ್ತೊಂದು ಅರ್ಜಿಗೆ ಕೊಡಬೇಕಾಗತ್ತೆ ಅಂತೇಳಿ. ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅರ್ಜಿ ಶುಲ್ಕವನ್ನು ವಿದ್ಯಾರ್ಥಿಗಳು ನೇರವಾಗಿ ವಿಶ್ವವಿದ್ಯಾಲಯ SB ಸಾಮಾನ್ಯ ಖಾತೆ ಅಥವಾ QR ಕೋಡ್ ಮೂಲಕ ಜಮಾ ಮಾಡುವುದು ಅಂತೇಳಿ ಇಲ್ಲಿ QR ಕೋಡನ್ನು ಕೂಡ ಕೊಟ್ಟಿದ್ದಾರೆ. ನೀವು ಅಧಿಸೂಚನೆ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ಸಿಗುತ್ತೆ. ಇಲ್ಲಿ ನೇರವಾಗಿ SB ಸಾಮಾನ್ಯ ಖಾತೆಗೆ ಜಮಾ ಮಾಡಬೇಕಂತೇಳಿ ಕಟ್ಟಬೇಕಾಗುತ್ತೆ. 26-27ನೇ ಸಾಲಿನ ಪ್ರವೇಶಾತಿಗೆ ಎಲ್ಲ ವಿಭಾಗಗಳ SC ST ವಿದ್ಯಾರ್ಥಿಗಳು ಪ್ರವೇಶಾತಿ ವಿನಾಯಿತಿ ಶುಲ್ಕವನ್ನು SSPಯಲ್ಲಿ ಅರ್ಜಿ ಸಲ್ಲಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಶುಲ್ಕ ಮರುಪಾವತಿಯಾದ ನಂತರ ವಿಶ್ವವಿದ್ಯಾಲಯಕ್ಕೆ ಹಿಂಪಾವತಿಸುವುದು ಕಡ್ಡಾಯವಾಗಿರುತ್ತದೆ ಅಂತೇಳಿ. ಅಂದರೆ 26-27ನೇ ಸಾಲಿಗೆ ದಾಖಲಾಗುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ನೀವು SSPಯಲ್ಲಿ ಕಡ್ಡಾಯವಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತೇಳಿ. ಆ ಕಡ್ಡಾಯವಾಗಿ ಅರ್ಜಿ ಸಲ್ಲಿಸಿದ ನಂತರದಲ್ಲಿ ನಿಮಗೆ ಫೀಸ್ ರಿಫಂಡ್ ಆಗುತ್ತೆ. ಆ ಫೀಸ್ ರಿಫಂಡ್ ಆದ ಫೀಸ್ ಅದನ್ನು ನೀವು ಯೂನಿವರ್ಸಿಟಿಗೆ ಪೇ ಮಾಡಬೇಕಾಗುತ್ತೆ. ಅದು ಕೂಡ ನಿಮಗೆ ನೆನಪಿರಲಿ. ನೀವು SSP ಅಪ್ಲಿಕೇಶನ್ ಹಾಕೋದು ಕಡ್ಡಾಯ. ಅಕಸ್ಮಾತ್ ನೀವು SSP ಅಪ್ಲಿಕೇಶನ್ ಹಾಕಿಲ್ಲ, ನನಗೆ ಫೀಸ್ ರಿಫಂಡ್ ಆಗಿಲ್ಲ ಅಂದರೆ ಕೇಳಲ್ಲ, ನೀವು ಕೈಯಿಂದ ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ SSPಯಲ್ಲಿ ಕಡ್ಡಾಯವಾಗಿ ಅರ್ಜಿಯನ್ನು ಸಲ್ಲಿಸಲೇಬೇಕು. ಓಕೆ, 26-27ನೇ ಸಾಲಿನ KE ಮೂಲಕ ಪಾವತಿಯಾಗುವ MBA MCA ವಿಭಾಗಗಳ SC ST ವಿದ್ಯಾರ್ಥಿಗಳು ಪ್ರವೇಶಾತಿ ವಿನಾಯಿತಿ ಶುಲ್ಕವನ್ನು SSPಗೆ ಅರ್ಜಿ ಸಲ್ಲಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಶುಲ್ಕ ಮರುಪಾವತಿಯಾದ ನಂತರ ವಿಶ್ವವಿದ್ಯಾಲಯಕ್ಕೆ ಹಿಂಪಾವತಿಸುವುದು ಕಡ್ಡಾಯವಾಗಿರುತ್ತೆ. MBA MCA ಕೂಡ ಸೇಮ್ ರೂಲ್ಸನ್ನು ಹೇಳ್ತಾ ಇದ್ದಾರೆ. ಇತರ ವಿಶ್ವವಿದ್ಯಾಲಯ SC ST ವಿದ್ಯಾರ್ಥಿಗಳು ಇತರ ವಿಶ್ವವಿದ್ಯಾಲಯ ಮೆರಿಟ್ ಕೋಟಾದಲ್ಲಿ ಪ್ರವೇಶಾತಿ ಪಡೆದಲ್ಲಿ SC ST ಶುಲ್ಕವನ್ನೇ ಪಾವತಿಸುವುದು. ತದನಂತರ ಪ್ರವೇಶಾತಿ ವಿನಾಯಿತಿ ಶುಲ್ಕವನ್ನು SSPಯಲ್ಲಿ ಅರ್ಜಿ ಸಲ್ಲಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಶುಲ್ಕ ಮರುಬರಿಕೆಯಾದ ನಂತರ ವಿಶ್ವವಿದ್ಯಾಲಯಕ್ಕೆ ಹಿಂಪಾವತಿಸುವುದು ಕಡ್ಡಾಯವಾಗಿರುತ್ತದೆ ಅಂತೇಳಿ. ಓಕೆ, ಇವರಿಗೆ ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ ಕುವೆಂಪು ವಿಶ್ವವಿದ್ಯಾಲಯ ಹೊರತುಪಡಿಸಿ ಬೇರೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ನಮ್ಮ ಕುವೆಂಪು ಯೂನಿವರ್ಸಿಟಿಗೆ ಬರ್ತೀರಾ ಅಂದರೆ ಅವರಿಗೂ ಕೂಡ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ. ಓಕೆ, ಈ ವಿವರಣಾ ಪುಸ್ತಕ ಈ ಪ್ರಾಸ್ಪೆಕ್ಟಸ್ ಅಂತ ಅಂದ್ಕೊಳ್ಳೋಣ. ಈ ಪ್ರಾಸ್ಪೆಕ್ಟಸ್ ನಿಮಗೆ ಕುವೆಂಪು ವಿಶ್ವವಿದ್ಯಾಲಯ ವೆಬ್ಸೈಟಲ್ಲಿ ಅಂದರೆ ಈ ಸಂಪೂರ್ಣ ಮಾಹಿತಿ ಬೇಕಾಗುತ್ತೆ. ಎಷ್ಟು ಫೀಸ್ ಇದೆ, ಎಷ್ಟು ಸೀಟ್ಗಳಿದ್ದಾವೆ, ಯಾವ ಕ್ಯಾಟಗರಿಗೆ ಎಷ್ಟಿದೆ, ಕನ್ನಡ ಮೀಡಿಯಂ ರಿಸರ್ವೇಷನ್ ಇದೆಯಾ, NCC NSS ಸ್ಪೋರ್ಟ್ಸ್ ಅಥವಾ ಬೇರೆ ಯಾವುದೋ ರಿಸರ್ವೇಷನ್ ಇದೆ, ಇವೆಲ್ಲ ಮಾಹಿತಿ ನಿಮಗೆ ಬೇಕಾಗುತ್ತೆ. ಅದನ್ನು ನೀವು ನೋಡಬೇಕು ಅಂದರೆ ಈ ವಿವರಣಾ ಪುಸ್ತಕ ಈ ಪ್ರಾಸ್ಪೆಕ್ಟಸ್ ಅಂತಲ್ಲಿ ಸಿಗುತ್ತೆ, ವೆಬ್ಸೈಟಲ್ಲಿ ಸಿಗುತ್ತೆ. ಸಾಫ್ಟ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನು ಓದ್ಕೋಬೋದಾಗುತ್ತೆ. ಓಕೆ, ಅಂತಿಮ ವರ್ಷದ ಪದವಿಗೆ ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆ ನಿರೀಕ್ಷಿಸುತ್ತಿರುವ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಆದರೆ ಅವರು ಇಂಟರ್ನೆಟ್ ಮೂಲಕ ಡೌನ್ಲೋಡ್ ಮಾಡಿದ ಅಂಕಪಟ್ಟಿಯನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿ ಸಲ್ಲಿಸತಕ್ಕದ್ದು ಅಂತೇಳಿ. ಫೈನಲ್ ಇಯರ್ ಎಕ್ಸಾಮ್ ಬರೆದಿದ್ದೀರಾ, ತುಂಬ ಜನ ಅದೇ ಥರ ಆಯಿತಾ. ಕುವೆಂಪು ಯೂನಿವರ್ಸಿಟಿಲಿ ಕೂಡ ಎಕ್ಸಾಮ್ ನಡೆದಿದೆ, ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಅಂತಹ ವಿದ್ಯಾರ್ಥಿಗಳು ಕುವೆಂಪು ವಿಶ್ವವಿದ್ಯಾಲಯ ಒಂದೇ ಅಲ್ಲ, ಎಲ್ಲ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಕೂಡ ನೀವು ಸಾಕಷ್ಟು ವಿಶ್ವವಿದ್ಯಾಲಯದಲ್ಲಿ ರಿಸಲ್ಟ್ ಬಂದಿಲ್ಲ ಅಂಥವ್ರು ಕೂಡ ನೀವು ಎಕ್ಸಾಮ್ ಅಟೆಂಡ್ ಆಗಿದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗತ್ತೆ. ಓಕೆ, ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹಿಂದಿನ ಸೆಮಿಸ್ಟರ್ನ ಎಲ್ಲ ದಾಖಲಾತಿಗಳನ್ನ ಸೇರಿಸಿ ಅಪ್ಲಿಕೇಶನ್ ಹಾಕಿ ಫೈನಲ್ ಇಯರ್ ಸೆಮಿಸ್ಟರ್ ರಿಸಲ್ಟ್ ಬಂದಮೇಲೆ ಅದನ್ನು ಅಲ್ಲಿ ಕೊಡ್ಬೋದಾಗುತ್ತೆ. ಓಕೆ, ವಿಶ್ವವಿದ್ಯಾಲಯ ಆವರಣ ಶಂಕರಘಟ್ಟ ಸ್ನಾತಕೋತ್ತರ ಕೇಂದ್ರ ಕಡೂರು ವಿಶ್ವವಿದ್ಯಾಲಯ ಘಟಕ ಸಂಯೋಜಿತ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ವಿಭಾಗಗಳಲ್ಲಿ ಪ್ರವೇಶಾತಿಗೆ ಲಭ್ಯವಿರುವ ಸೀಟ್ಗಳ ವಿವರ ನಿಗದಿಪಡಿಸುವ ಪ್ರವೇಶಾತಿ ಶುಲ್ಕವನ್ನು ಈ ವಿವರಣಾ ಪುಸ್ತಕದಲ್ಲಿ ಪಡೆಯಬಹುದು. ನಮ್ಮ ಸಂಪೂರ್ಣ ಮಾಹಿತಿನ ಈ ಪ್ರಾಸ್ಪೆಕ್ಟಸಲ್ಲಿ ನೋಡ್ಕೋಬೋದಾಗುತ್ತೆ. ಕುವೆಂಪು ವಿಶ್ವವಿದ್ಯಾಲಯ ನಿಯಮದ ಪ್ರಕಾರ ಹೊರರಾಜ್ಯದ ಹೊರದೇಶದ ವಿದ್ಯಾರ್ಥಿಗಳಿಗೂ ಅರ್ಜಿ ಸಲ್ಲಿಸೋದು ಅವಕಾಶ ಇರುತ್ತದೆ. ಓಕೆ, ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿ ಅವರಿಗೂ ಕೂಡ ಅವಕಾಶ ಇದೆ. ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂಪಾವತಿಸಲು ಅವಕಾಶ ಇರೋದಿಲ್ಲ. ಅಂದರೆ ಅಪ್ಲಿಕೇಶನ್ ಫೀಸ್ 600 ರೂಪಾಯಿ ಕಟ್ಟಿದ್ರಲ್ಲ ಅದನ್ನು ವಾಪಸ್ ಕೊಡಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ. ನೀವು ಎಕ್ಸಾಮ್ ಅಡ್ಮಿಷನ್ ಫೀಸ್ ಕಟ್ಟಿದ್ರೆ ಅದನ್ನು ಕೂಡ ವಾಪಸ್ ಕೊಡಲ್ಲ. ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅಲ್ಲಿ, ಮಿನಿಮಮ್ ಅಡ್ಮಿಷನ್ ಆಗಿಲ್ಲ ಅಂದರೆ ಅದನ್ನು UGC ರೂಲ್ಸ್ ಪ್ರಕಾರ ಎಷ್ಟು ಪಾವತಿ ಮಾಡಬೇಕು ಅಷ್ಟು ರಿಫಂಡ್ ಆಗುತ್ತೆ. 26-27ನೇ ಶೈಕ್ಷಣಿಕ ಸಾಲಿನ ಸ್ನಾತಕೋತ್ತರ ಪದವಿ ಪ್ರವೇಶಾತಿಗೆ ಕೆಳಕಂಡ ದಿನಾಂಕಗಳನ್ನು ನಿಗದಿಪಡಿಸಲಾಗಿದೆ. ಡೇಟ್ಗಳನ್ನ ನೋಡ್ತಾ ಹೋಗಿ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ, ಅರ್ಜಿ ಸಲ್ಲಿಸೋದಕ್ಕೆ ಇವತ್ತಿನಿಂದಲೇ ಪ್ರಾರಂಭ ಆಗುತ್ತದೆ. ಜುಲೈ 1, 2026 1/7/2026 ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಅದೇ ಥರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/7/2026 ಅಂದರೆ 27 ಜುಲೈ 2026 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. 5 ಗಂಟೆ ಒಳಗಡೆ ಅಂದರೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅದಾದ ನಂತರದಲ್ಲಿ ನೀವು ದಾಖಲೆಗಳನ್ನ ಕೊಡೋದಕ್ಕೆ ಕಡ್ಡಾಯವಾದ ದಿನಾಂಕ ಅಂದರೆ ಹಾರ್ಡ್ ಕಾಪಿಯನ್ನು ಡಿಪಾರ್ಟ್ಮೆಂಟಿಗೆ ಕೊಡೋದಕ್ಕೆ, ನೀವು ಯೂನಿವರ್ಸಿಟಿ ಡಿಪಾರ್ಟ್ಮೆಂಟಿಗೆ ಕೊಡೋದಕ್ಕೆ ಕೊನೆಯ ದಿನಾಂಕ, ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ಹಾಕಿ ಡಿಪಾರ್ಟ್ಮೆಂಟಿಗೆ ಕೊಡೋದಕ್ಕೆ ಕೊನೆಯ ದಿನಾಂಕ 30 ಜುಲೈ 2026 ಜುಲೈ 30, 2026 ಒಳಗಾಗಿ ನೀವು ಡಿಪಾರ್ಟ್ಮೆಂಟ್ಗೆ ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗುತ್ತೆ. ಮೆರಿಟ್ ಆಧಾರಿತ ಪಟ್ಟಿ ಬಿಡುಗಡೆ ದಿನಾಂಕ, ಮೆರಿಟ್ ಲಿಸ್ಟ್ ನಿಮಗೆ ಯಾವಾಗ ಬಿಡ್ತಾರೆ ಅಂದರೆ 8/8/2026 ಆಗಸ್ಟ್ 8ಕ್ಕೆ ನಿಮ್ಮ ಮೆರಿಟ್ ಲಿಸ್ಟ್ ಬಿಡುಗಡೆ ಆಗುತ್ತೆ. ಪ್ರವೇಶಾತಿ ಕೌನ್ಸಿಲಿಂಗ್ ಮೆರಿಟ್ ಮತ್ತು ಸ್ಪೆಷಲ್ ಕ್ಯಾಟಗರಿ 11/8/2026 ಅಂದರೆ ಕೌನ್ಸಿಲಿಂಗ್ ಮೂಲಕ ನಿಮಗೆ ಸೀಟನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲಿ 11/8/2026ಕ್ಕೆ ಮೆರಿಟ್ ಆ್ಯಂಡ್ ಸ್ಪೆಷಲ್ ಕ್ಯಾಟಗರಿ ಅಂತೇಳಿ. ಇದರ ಮೆರಿಟ್ ಕಮ್ ಪೇಮೆಂಟ್ ಸೀಟಿಗೆ 12/8/2026 ನಿಮಗೆ ಮೆರಿಟ್ ಸೀಟಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಮೆರಿಟ್ ಕಮ್ ಪೇಮೆಂಟ್ ಅಂತ ಇರುತ್ತೆ. ಅಂದರೆ ಪೇಮೆಂಟ್ ಸೀಟಿಗೆ ಬರೀ ದುಡ್ಡು ಕೊಟ್ಟರೆ ಮಾತ್ರ ಅಲ್ಲ, ಅದರಲ್ಲೂ ಕೂಡ ಮೆರಿಟ್ ಇರಬೇಕಾಗುತ್ತೆ. ಮೆರಿಟ್ ಇದ್ದವರಿಗೆ ಸ್ವಲ್ಪ ಹೆಚ್ಚು ಶುಲ್ಕವನ್ನು ಪಾವತಿಸ್ಕೊಂಡು ಸೀಟ್ ಸಿಗುತ್ತೆ. 12/8/2026ಕ್ಕೆ ಆ ಕೋಟ ಇರುತ್ತೆ. ಓಕೆ, ಇದಿಷ್ಟು ಕೂಡ ನಿಮಗೆ
ಅಡ್ಮಿಷನ್ಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಗುತ್ತೆ. ಓಕೆ, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗ್ಬೋದಾಗತ್ತೆ. ಓಕೆ, ನೀವೆಲ್ಲರೂ ಕೂಡ ಆದಷ್ಟು ಬೇಗ ಅಪ್ಲಿಕೇಶನ್, ಇದೇ ನೋಟಿಫಿಕೇಷನ್ ಇಂಗ್ಲೀಷ್ನಲ್ಲಿದೆ, ನಿಮಗೆ ಕನ್ನಡದಲ್ಲಿ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ಕೂಡ ಒಂದ್ಸರಿ ನೋಡ್ಕೊಳ್ತಾ ಹೋಗಿ, ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ನಿಮಗೆ ಕೊನೆ ದಿನಾಂಕ ಹೋದ್ರೂ ಕಾಯ್ದಕ್ಕೆ ಹೋಗಬೇಡಿ. ಯೂನಿವರ್ಸಿಟಿ ರಿಸಲ್ಟ್ ಬಂದಿಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ. ಸದ್ಯದಲ್ಲೇ ಎಲ್ಲ ಪದವಿಯ ಅಂತಿಮ ಪದವಿಯ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗುತ್ತೆ. ಅದು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಒಂದು ನಿಮ್ಮ ಸ್ನಾತಕೋತ್ತರ ಪದವಿಯ ಕನಸು ನನಸಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.